ಸೂಪರ್ ಅಕ್ಕ. ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಕನಕನ ನಿನ್ ಕಡೆ ಮಾಡ್ಕೊಂಬಿಟ್ಟಿಯಲ್ಲಕ್ಕ. ಹೌದು ಅಮ್ಮ, ನೀವ್ ಅಣ್ಣನ್ ಕಪ್ಪಾಳಕ್ ಹೊಡೆದಾಗ ತುಟ್ಟಿಕ್ ಬಿಟ್ಟಿಕ್ ಅಂದೇ ಇರೋ ಕನಕ ಅದೇ ದೊಡ್ಡಪ್ಪ ಒಂದ್ ಮಾತಂದ್ರು ಅಂದ ತಕ್ಷಣ ಹೇಗ್ ಅವ್ರಿಗೆ ರಿವರ್ಸ್ ಹೊಡೆದ್ಲು ನೋಡಿ. ಎಲ್ಲ ಅಕ್ಕನ ತಯಾರಿ ಕಣೆ. ಎತ್ತನ್ನ ಹಿಡ್ಕೊಂಬರೋದು ಮುಖ್ಯ ಅಲ್ಲ, ಮೂಗ್ ದರ ಹಾಕೋದ್ ಮುಖ್ಯ ಅಲ್ವೇನಕ್ಕ? ಆ ಕನಕ ದೊಡ್ಡಪ್ಪಂಗೆ ಎದುರು ಮಾತಾಡ್ತಾಳೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅವಳು ತುಂಬಾ ಚಿಗುರ್ಕೊಂಡಿದ್ದಾಳೆ. ಒಟ್ನಲ್ಲಿ ದೊಡ್ಡಪ್ಪಂಗ್ ಚೆನ್ನಾಗಿ ಮಂಗಳಾರತಿ ಮಾಡಿದ್ಲು. ಕರೆಕ್ಟ್ ಕಣೆ. ಮುತ್ಕನ್ಗೆ ಈಗ ಗೊತ್ತಾಗಿರುತ್ತೆ ಕನಕನ್ನ ಕರ್ಕೊಂಬಂದು ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೊಂಡಂಗೆ ಅಂತ. ಅಮ್ಮ ಏನೇ ಹೇಳಿ ನೀವ್ ಅಣ್ಣಂಗ್ ಹೊಡಿಬಾರ್ದಾಗಿತ್ತು. ಏಯ್ ಏನ್ ಹೇಳ್ತಾ ಇದ್ಯಾ? ಕ್ಲೈಮ್ಯಾಕ್ಸ್ ಅಲ್ಲಿ ಹೊಡಿದೆ ಬರೀ ಡೈಲಾಗ್ ಹೇಳಕ್ಕಾಗತ್ತಾ? ಅಕ್ಕ ನೀನ್ ಮಾಡಿದ್ದೆ ಸರಿ ಕಣಕ್ಕ. ಅಂತೂ ಎಲ್ಲ ನಾವ್ ಅನ್ಕೊಂಡಂಗೆ ಆಗ್ತಾ ಇದೆ. ಹೌದಕ್ಕ, ನೀನು ಗೆದ್ಬಿಟ್ಟೆ. ಮುತ್ಕನ್ಗೆ ಚಳ್ಳೆ ಹಣ್ಣನ್ನ ಚೆನ್ನಾಗಿ ತಿನ್ನಿಸ್ತಾ ಇದೀಯಾ. ಈ ನೀಲ್ಕಂಠ, ನಾವು ಗೆದ್ವಿ ಅಂತ ಮೀಸೆ ತಿರುಗಬೇಡ ಕಣ. ನಾವು ಪೂರ್ತಿಯಾಗಿ ಗೆದ್ದಿಲ್ಲ. ಅಮ್ಮ ಏನ್ ಹೇಳ್ತಾ ಇದ್ದೀರಾ ನೀವು? ಕನಕ ನಿಮ್ಮ ಬಾವನ್ ಮುಖದ ನೀರಿಳಿಸಿದ್ಲು ಸರಿ. ಆಮೇಲೆ ರೀ ಬನ್ರಿ ಅಂದ ತಕ್ಷಣ ಅವಿನಾಶ್ ಬಾಲ ಮುದ್ರಕೊಂಡು ಅವಳ ಹಿಂದೆನೆ ಹೋದ್ನಲ್ಲ, ಏನದ್ರ ಅರ್ಥ? ಅವಿನಾಶು ಅವಳ ಕೈವಶ ಆಗಿದ್ದಾನೆ ಅಂತ ತಾನೆ? ಇದು ನಮ್ ಸೋಲಲ್ವೇನೋ? ಅಯ್ಯೋ ಇದು ನನ್ಗೆ ಹೊಳಿಲೇ ಅಲ್ವಲ್ಲ ಅಕ್ಕ? ನನ್ನ ಮಗಳು ನಿನ್ನ ಯಾವತ್ತಾದ್ರೂ ಆ ರೀತಿ ಕರೆದಿದ್ರೆ ಗೊತ್ತಾಗಿರೋದು. ನನ್ನ ಮಗಳಿಗಿನ್ನು ಗಂಡನ ಹೇಗೆ ಹದ್ದುಬಸ್ತಲ್ಲಿ ಇಟ್ಕೊಳ್ಬೇಕು ಅನ್ನೋ ಸೂಕ್ಷ್ಮ ಗೊತ್ತಾಗ್ಲಿಲ್ಲ. ರೀ ಬನ್ನಿ ಹೋಗೋಣ. ನಾವ್ಯಾಕೆ ಇಲ್ಲಿ ಉಗಿಸ್ಕೋಬೇಕು? ಬನ್ನಿ ಅಂತ ಹೇಳ್ತಾ ಇಲ್ವಾ? ನೋಡಿದ್ರ ಯಜಮಾನ್ರೆ, ನಿಮ್ಮ ಸೊಸೆ ತಲೆನ ಎಲ್ಲಿ ತನಕ ಕೆಡಿಸಿದ್ದಾರೆ ಅಂತ. ಅಲ್ಲ ಯಜಮಾನ್ರೆ, ಪದ್ಮಾವತಮ್ಮನವರು ಅವಿನಾಶನಿಗೆ ಕಪಾಳಕ್ಕೆ ಹೊಡೆದ್ರು. ಅದನ್ನು ನೋಡ್ಕೊಂಡು ತುಟಿ ಪಿಟಕ್ಕೆ ಅನ್ನದೆ ಸುಮ್ಮನೆ ನಿಂತಿದ್ದ ಕನಕ ನೀವೊಂದು ಮಾತಂದಿದ್ದಕ್ಕೆ ನಿಮಗೆ ಎದುರು ಉತ್ತರ ಕೊಟ್ಬಿಟ್ರು. ಛೇ, ನನಗೆ ಮನಸ್ಸಿಗೆ ತುಂಬಾ ನೋವಾಯ್ತು ಯಜಮಾನ್ರೆ. ಇರ್ಲಿ ಬಿಡು ಶಂಭು, ನನಗೇನೋ ತುಂಬಾ ಸಂತೋಷನೇ ಆಯ್ತು. ಏನ್ ಯಜಮಾನ್ರಿ ಹೀಗೆ ಮಾತಾಡ್ತಿದ್ದೀರಿ? ನಿಮ್ಮ ನೆರಳು ಕಂಡ್ರೆ ನಡುಗ್ತಿದ್ದ ಹುಡುಗಿ ನಿಮ್ಮ ಎದುರು ನಿಂತು ಮಾತಾಡ್ತಿದ್ದಾಳೆ. ನಿಮಗೆ ಖುಷಿನಾ? ನಿಮ್ಮ ಸೊಸೆ ನಿಮ್ಮ ಕೈ ಬಿಟ್ಟು ಹೋಗ್ತಿದ್ದಾಳೆ, ನಿಮಗೆ ಸಂತೋಷನಾ? ಇಷ್ಟು ದಿವಸ ನಿಮ್ಮ ಮಗ ನಿಮ್ಮನ್ನ ಧಿಕ್ಕರಿಸಿ ಮಾತಾಡ್ತಿದ್ದ, ಆದ್ರೆ ಈಗ ನಿಮ್ಮ ಸೊಸೆನೂ ಅವನ ಜೊತೆ ಸೇರ್ಕೊಂಡಿದ್ದಾಳೆ ಅಂದ್ರೆ ನಿಮಗೆ ಬೇಜಾರಾಗ್ತಿಲ್ವಾ? ಹಾಗಲ್ಲ ಶಂಭು, ಕನಕ ನನ್ನ ವಿರುದ್ಧವಾಗಿ ಎರಡು ಮಾತಾಡಿರ್ಬೋದು, ಆದ್ರೆ ಕನಕ ನಡಿ ಅಂದ ತಕ್ಷಣ ಅವಿನಾಶ್ ಹೇಗೆ ಹಿಂದ್ಗಡೆ ಹೋಗ್ಬಿಟ್ಟ ನೋಡು. ಅಷ್ಟು ಮಾತ್ರ ಅವನ ಮೇಲೆ ಇಡ್ತಾ ಸಾಧಿಸಿದಳಲ್ವೋ, ಇದು ಸಂತೋಷದ ವಿಷಯ ಅಲ್ವಾ? ಇರಬಹುದು ಯಜಮಾನ್ರೆ. ಪದ್ಮಾವತಮ್ಮ ಹೇಳಿದ್ದೇ ವೇದವಾಕ್ಯ. ನೀವಂದ್ರೆ ಯಾವ ಬೆಲೆನೇ ಇಲ್ಲ ಅನ್ನೋ ಹಾಗಾಗಿದೆ. ಇದು ಹೀಗೆ ಆದ್ರೆ ಕನಕನ್ನ ಅವರು ತಮ್ಮ ಕಡೆ ಸೆಳ್ಕೊಂಡ್ಬಿಡ್ತಾರೆ. ಆಮೇಲೆ ನೀವು ಪಟ್ಟ ಶ್ರಮ ಎಲ್ಲ ಬೆಟ್ಟಕ್ಕೆ ಕಲ್ಲು ಹೊತ್ತ ಹಾಗೇನೆ. ನಿಜ ಶಂಭು, ನೀನ್ ಹೇಳೋದ್ರಲ್ಲೂ ಅರ್ಥ ಇದೆ. ನನ್ನ ಮಗ ಬದಲಾಗ್ತಾನೆ ಅಂತ ಕಾಯ್ತಾ ಇದ್ದೆ. ಮಿಕ್ಕವ್ರನ್ನ ಬದಲಾಯಿಸೋದು ಸಮುದ್ರಕ್ಕೆ ಸಕ್ಕರೆ ಹೊತ್ತಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಇಲ್ಲ ಶಂಭು, ಎಲ್ಲ ಕನಕಂಗೆ ಹೇಳ್ಬಿಡ್ಬೇಕು. ಈ ಮನೆಯಲ್ಲಿ ನಡೆದ ಎಲ್ಲ ಸತ್ಯಗಳನ್ನು ಹೇಳ್ಬಿಡ್ಬೇಕು ಅವ್ರಿಗೆ. ಈ ಮನೆಯಲ್ಲಿ ನೆರೆರು ಎಂತ ಗೋಮುಖ ವ್ಯಾಘ್ರ ಅನ್ನೋದು ಅವಳಿಗೆ ಗೊತ್ತಾಗಬೇಕು. ಶಂಭು, ತಡ ಮಾಡ್ಕೊಡ್ತು, ಎಲ್ಲ ವಿಷಯನ ಅವಳಿಗೆ ಹೇಳ್ಬಿಡ್ಬೇಕು.
ರೀ, ನಿಮ್ಮ ಮನ್ಸಿಗೆ ನೋವಾಗಿರುತ್ತೆ ಅಂತ ನನಗೆ ಗೊತ್ತು. ಮಾತಾಡ್ಬೇಡ ನೀನು. ಮಾಡೋದೆಲ್ಲ ಮಾಡಿ ಇಲ್ಲಿ ನನ್ನ ತಲೆ ಸೋರಾಗಿ ಬಂದಿದ್ಯಾ? ಅಮ್ಮ ನನ್ನ ಬಗ್ಗೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ಲು, ಗಟ್ಟಿಯಾಗಿದುವರೆಗೂ ಒಂದು ಮಾತು ಕೂಡ ಆಡುತ್ತಿಲ್ಲ ಅಂತವಳು ನಿನ್ನಂತ ದಿಕ್ಕು ದೆಸೆ ಇಲ್ದಿರೋ ಮುಂದೆ 2 ಸಾರಿ ನನ್ನ ಕಪಾಳ ಕೊಡ್ತಿದ್ದಾಳೆ. ಅವ್ರ ತಲೆಯಲ್ಲಿ ಏನೇನೋ ತುಂಬಿ ಅಮ್ಮನನ್ನ ನಿಂದ ದೂರ ಮಾಡಕ್ ಹೊರಟಿದ್ಯಾ? ಈ ಮನೆ ನರ್ಕ ಆಗಕ್ ನೀನೇ ಕಣೆ ಕಾರಣ, ನೀನೇ. ಅತ್ತೆಗೆ ನಾನು ನಿಮ್ಮ ಬಗ್ಗೆ ಯಾವ್ದೂರು ಹೇಳಿಲ್ಲ. ಆದರೂ ಈ ಮನೆ ಸಂಬಂಧಗಳು ಹಾಳಾಗಕ್ಕೆ ನಾನೇ ಕಾರಣ ಅಂತ ನನಗೆ ಗೊತ್ತು. ನಿಮ್ಮ ಇಷ್ಟ ಅಭಿಪ್ರಾಯ ಏನು ಕೇಳಿದೆ, ನಿಮ್ಮ ಹೆಂಡತಿ ಅಂತ ಇಲ್ಲಿಗೆ ಬಂದ್ಬಿಟ್ಟೆ. ನೀವು ಅದೇನೇನು ಆಸೆಗಳನ್ನ ಕಟ್ಕೊಂಡಿದ್ರೋ ಏನೋ, ಅದನ್ನೆಲ್ಲ ನುಚ್ಚು ನೂರು ಮಾಡಿ ದೊಡ್ಡ ತಪ್ಪು ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಏನೇ ನಡೆದಿದ್ದೆಲ್ಲ ಅಡ್ವಾಂಟೇಜ್ ಅನ್ಕೊಂಡು ಇಲ್ಲಿ ನಾಟಕ ಆಡ್ತಿದ್ಯಾ? ನೀನ್ ಕರೆದ ತಕ್ಷಣ ಬಂದೆ ಅಂತ ನನ್ನ ಪಳಗಿಸ್ಬಿಟ್ಟೆ ಅಂತ ಹೀಗ್ ಬೇಡ. ಯಾರೋ ಹೊರಗಿನವ್ರ ಮುಂದೆ ನಮ್ಮಪ್ಪನ ಮರ್ಯಾದೆ ತೆಗಿಬಾರ್ದು ಅಂತ ಸುಮ್ಮನೆ ಬಂದೆ. ಏಯ್, ನಮ್ಮಮ್ಮನ ಬುಟ್ಟಿಗೆ ಹಾಕೊಂಡು ನಮ್ಮಪ್ಪನ ಮುಂದೆ ದೊಡ್ಡದಾಗ ನನ್ನ ಪ್ರೊಟೆಕ್ಟ್ ಮಾಡೋ ಡ್ರಾಮಾ ಆಡ್ತೀಯಾ? ನಮ್ಮಪ್ಪನ ಮುಂದೆ 2 ಮಾತಕ್ಕೆ ಈ ಸರಿಗಳು ಬಂದ್ಬಿಡ್ತೀನಿ ಅಂತ ಅನ್ಕೊಂಡಿದ್ದೇನೆ. ನೋಡಿ, ಆ ಥರ ನಾನು ನಿಮ್ಮ ತಲೆ ಕೆಡ್ಸಕ್ಕೆ ಬಂದವಳಲ್ಲ. ಆಗಿದ್ದಾಗೋಯ್ತು, ಕಷ್ಟನೋ ಇಷ್ಟನೋ. ಇನ್ಮೇಲೆ ನನಗೆ ನೀವು, ನಿಮಗೆ ನಾನು ಆಗಲೇಬೇಕು. ಹಳೆದನ್ನೆಲ್ಲ ಮರೆತು ಮನೇಲಿ ಬರ್ದಿದ್ದೆ ಇಷ್ಟು ಅಂತ ನನ್ನ ನಿಮ್ಮ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಿ, ನಿಮ್ಮ ಮನೆ ಸೊಸೆಯಾಗಿ, ನಿಮ್ಮ ಹೆಂಡತಿಯಾಗಿ ನನ್ನ ಕೈಲಾದ್ರೆ ನಾನು ಮಾಡ್ತೀನಿ. ಈಗೇನು ನಿನಗೆ ಕ್ಷಮಿಸ್ಬೇಕು ಅಷ್ಟೇ ತಾನೇ? ಓಕೆ, ಡನ್. ನಾನು ಹೇಳಿದ ಕೆಲಸ ಮಾಡ್ತೀಯಾ? ಹ್ಞೂ, ಖಂಡಿತವಾಗ್ಲೂ ಮಾಡ್ತೀನಿ. ನಾನು ನಿಮ್ಮ ಹೆಂಡತಿಯಾಗಿ ಬಂದಿದ್ದೀನಿ. ನೀವೇನು ಹೇಳಿದ್ರು ಅದನ್ನು ನಾನು ಮಾಡ್ತೀನಿ. ಅದು ನನ್ನ ಕರ್ತವ್ಯ. ಹೇಳಿ, ನಾನು ಏನು ಮಾಡಬೇಕು? ಸರಿ, ನೀನು ತಕ್ಷಣ ಈ ಮನೆ ಬಿಟ್ಟು ಹೋಗ್ಬೇಕು. ಏನು ಹೇಳ್ತಿದ್ದೀರಾ ನೀವು? ಏಯ್, ಶತ್ರು ಯಾವತ್ತು ಶತ್ರುನೇ ಕಣೆ. ನೀನು ಈ ಬೆಳಗು ಬಿನ್ನಾಡಕ್ಕೆಲ್ಲ ಬಗ್ಗೋನೂ ಅಲ್ಲ, ಸೊಪ್ಪು ಹಾಕೋನೂ ಅಲ್ಲ. ನೀನು ದುಡ್ಡಿಗೆ ಬಂದವಳು. ನಿನ್ ಜೊತೆ ಸಂಸಾರ ಮಾಡಕ್ಕೆ ಇದು ರೆಸಾರ್ಟ್ ಅಲ್ಲ, ಮರ್ಯಾದಸ್ತ್ರ ಮನೆ. ನಿನ್ಗ ಯೋಗ ಯೋಗ್ಯತೆ ಎರಡೂ ಇಲ್ಲ. ನೋಡೆ, ಇಲ್ಲಿ ತನಕ ಈ ಪ್ರಪಂಚದ ಕಣ್ಣಲ್ಲಿ ಮಾತ್ರ ನಾನು ನೀನು ಗಂಡ ಹೆಂಡತಿ ಅಂತ ಹೇಳಿದ್ದೆ. ಆದ್ರೆ ಇವಾಗ ಹೇಳ್ತೀನಿ ಕೇಳಿಸ್ಕೊ. ಈ 4 ಗೋಡೆ ಮಧ್ಯನೇ ಆಗ್ಲಿ, ಪ್ರಪಂಚ ದೃಷ್ಟಿಲೇ ಆಗ್ಲಿ, ನಿನ್ ಗಂಡ ಅಂತ ನಾಟಕ ಆಡಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಈಗಲೇ ಈ ಕ್ಷಣನೇ ಈ ಮನೆ ಬಿಟ್ಟು ಹೋಗ್ಬೇಕು ನೀನು. ಏನೇ ಮುಖ ನೋಡ್ತಿದ್ಯಾ? ಹೇಳಿದ ಅರ್ಥ ಆಗ್ಲಿಲ್ವಾ? ನಾಳೆ ಸೂರ್ಯ ಮುಳುಗೋದ್ರೊಳಗೆ ನೀ ಮನೆಯಿಂದ ಹೊರಟೋಗಿರ್ಬೇಕು. ಯಾರು ನೀನು ಉದ್ದಕ್ಕೂ ದುಡ್ಡು ನಿನ್ನ ಕೊಂಡ್ಕೊಂಬಂದ್ರೋ ಅವ್ರ ಮುಂದೆ ಹೋಗಿ ಈ ಅಗ್ರಿಮೆಂಟ್ ನನ್ನಿಂದ ಆಗಲ್ಲ ಅಂತ ಹೇಳಿದ್ರೆ ಗೆದ್ದೆ, ಇಲ್ಲದೆ ಇದ್ರೆ ನಡೆಯೋದೇ ಬೇರೆ. ರೀ, ಯಾಕೆ ಇಷ್ಟು ಕಠೋರವಾಗಿ ಮಾತಾಡ್ತಿದ್ದೀರಿ? ನನ್ನ ತಪ್ಪಾಯ್ತು ಅಂತ ಕ್ಷಮೆ ಕೇಳ್ತಿದ್ದೀನಲ್ಲ. ಯಾವನಿಗೆ ಬೇಕು ನಿನಗೆ ಕ್ಷಮೆ? ಈಗಾಗಲೇ ಈ ಮನೆಗೆ ರಾಕ್ಷಸ ಥರ ಸೇರ್ಕೊಂಡು ನಮ್ಮ ಸಂಬಂಧಗಳನ್ನೆಲ್ಲ ಮುರಿದಿದ್ದಾಯ್ತು. ನಿನ್ನ ಈ ಜನ್ಮದಲ್ಲಿ ಕ್ಷಮಿಸಕ್ಕೆ ಸಾಧ್ಯನೇ ಇಲ್ಲ. ಆದರೂ ಒಂದು ವೇಳೆ ನಿನ್ನ ಕ್ಷಮಿಸಲೇಬೇಕು ಅನ್ನೋದಿದ್ರೆ ಇರೋದು ಒಂದೇ ದಾರಿ, ಅದು ನೀನು ಈ ಮನೆಯಿಂದ ಆಚೆ ಹೋಗೋದು. ನನ್ನಿಂದ ನನ್ನ ಮಗಳು ಭಾಳ ಹಾಳಾಯ್ತಲ್ಲ ಅಂತ ನಾನು ಸತ್ತೇ ಹೋಗ್ತೀನಿ. ಅವಳ ಕಣ್ಣಲ್ಲಿ 1 ಹನಿ ನೀರು ಬಂದರೂ ಅದನ್ನು ಸಹಿಸೋ ಶಕ್ತಿ ನನಗಿಲ್ಲ. ಅವಳ ಕಣ್ಣೀರು ಹಾಕ್ಕೊಂಡು ನಮ್ಮ ಮನೆಗೆ ವಾಪಸ್ ಬರಬಾರ್ದು. ಏಯ್, ನಿನಗೆ ಹೇಳ್ತಿರೋದು, ಏನು ಯೋಚನೆ ಮಾಡ್ತಿದ್ಯಾ? ಇಲ್ಲ, ಅದೊಂದನ್ನು ಬಿಟ್ಟು ಬೇರೆ ಏನೇ ಹೇಳಿದ್ರು ನಾನು ಮಾಡ್ತೀನಿ. ಯಾವುದೇ ಕಾರಣಕ್ಕೂ ನಾನು ಈ ಮನೆ ಬಿಟ್ಟು ಆಚೆ ಹೋಗಲ್ಲ. ಹೋಗ್ಲೇಬೇಕು. ಈ ಮನೇಲಾಗ್ಲಿ ನಮ್ಮ ಮನ್ಸಲ್ಲಾಗ್ಲಿ ನಿನಗೆ ಯಾವುದೇ ರೀತಿ ಜಾಗ ಇಲ್ಲ. ನಿನ್ ಜೊತೆ ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ.
ಸರಿನೋ ತಪ್ಪೋ ಈ ಮನೆಗೆ ನಿಮ್ಮ ಹೆಂಡತಿಯಾಗಿ ಬಂದಿದ್ದೀನಿ. ಬದುಕಿರೋ ತನಕ ಈ ಮನೇಲೆ ನನ್ನ ಕರ್ತವ್ಯನ ನಿರ್ವಹಿಸ್ತೇನೆ ಹೊರತು ಇಲ್ಲಿಂದ ಆಚೆ ಹೋಗಲ್ಲ. ಹೋಗ್ಲೇಬೇಕು. ಇವತ್ತು ಯಾವ ಬಾಯಲ್ಲಿ ನೀ ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ಯೋ ಅದೇ ಬಾಯಲ್ಲಿ ಈ ನರ್ಕ ಬೇಡ ಅಂತ ಓಡೋಗ್ತೀಯಾ. ಅದ್ರ ಬದಲು ಇವತ್ತೇ ಮರ್ಯಾದೆಯಿಂದ ಹೋಗು. ಇಲ್ಲ, ಏನೇ ಆದರೂ ಸರಿ, ನನ್ನ ಉಸಿರೋ ತನಕ ನಾನು ಈ ಮನೆ ಬಿಟ್ಟು ಹೋಗಲ್ಲ. ಓಹೋ ಹಾಗೋ, ಇದ್ರ ಪರಿಣಾಮ ನೀನೇ ಅನುಭವಿಸ್ತೀಯ. ಕ್ಷಣ ಕ್ಷಣಕ್ಕೂ ಚಿತ್ರ ಹಿಂಸೆ ಪಟ್ಟು ನೀನೇ ಹೇಳ್ದೆ ಕೇಳ್ದೆ ಈ ಮನೆ ಬಿಟ್ಟು ಹೋಗ್ತತ್ಯ. ನೋಡ್ತಾ ಇರು. ಅಕ್ಕ ಅಕ್ಕ ಏನೋ ನೀಲ್ಕಂಠ, ಅಕ್ಕ ಬೇಗ ಬರಕ್ಕ. ಯಾಕೋ ಕಿರ್ಚ್ಕೊಳ್ತಾ ಇದ್ಯಾ? ಏನಾಯ್ತು? ಅಕ್ಕ ನಮ್ ಕತೆ ಮುಗ್ದೋಯ್ತಕ್ಕ. ಯಾಕ್ರಿ, ಏನಾಯ್ತು? ಅವಿನಾಶ ಅಕ್ಕನ ಪ್ಲಾನ್ ಎಲ್ಲ ತಳ್ಕೆಳಕ್ ಮಾಡ್ಬಿಟ್ಟ. ಇನ್ನು ನಾವು ಅಣ್ಣ ಒಂದ್ ದೇವಸ್ಥಾನದ ಮುಂದೆ ಅಮ್ಮ ತಾಯಿ ಅಂತ ಭಿಕ್ಷೆ ಎತ್ತದಕ್ಕೆ ಶಿಫ್ಟ್ ಆಗ್ಬೇಕಷ್ಟೇ. ಏಯ್, ಸುಮ್ನೆ ಕೊಂಕಣ ಸುತ್ತಿ ಮಾಲಾರಕ್ಕೆ ಬರ್ಬೇಡ. ಅದೇನು ಅಂತ ನೇರವಾಗಿ ಹೇಳು. ಏನ್ ಹೇಳಕ್ಕ, ಅವಿನಾಶ ಕನಕನ್ನ ಈ ಮನೆಯಿಂದ ಟಿಕೆಟ್ ಕೊಡೋದಕ್ಕೆ ನೋಡ್ತಾ ಇದ್ದಾನೆ. ನೀನು ಕನಕನ್ನ ಕೈವಶ ಮಾಡ್ಕೋಬೇಕು ಅಂತ ಏನೆಲ್ಲ ಸರ್ಕಸ್ ಮಾಡ್ತಾ ಇದ್ದ. ಆದ್ರೆ ಅವನು ಕನಕನ್ನ ಮನೆಯಿಂದ ಓಡಿಸಿ ನಮ್ಮನ್ನ ಬೀದಿ ಶವ ಮಾಡ್ಬೇಕು ಅಂತ ನೋಡ್ತಾ ಇದ್ದಾನೆ. ಏನು, ಅಣ್ಣ ಕನಕನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ದಾನ? ಹೌದು ಕಣೆ, ನಾನೇ ಕಿವಿಯಾರ ಕೇಳಿಸ್ಕೊಂಡು ಬಂದೆ. ನೀನ್ ಈ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು, ಇಲ್ಲಾಂದ್ರೆ ನಾನು ಕೊಡೋ ಚಿತ್ರ ಹಿಂಸೆನ ಅನುಭವಿಸಿ ಓಡಾಗ್ಬೇಕಾಗುತ್ತೆ ಅಂತ ವಾರ್ ಮಾಡಿದಾನೆ. ನಾನೇನೋ ಅಮ್ಮ ಹೇಳಿದ್ದಕ್ಕೆಲ್ಲ ಗೋಣ್ ಹಾಕೊಂಡು ಅವ್ಳು ಸೇರ್ಗೆ ಹಿಡ್ಕೊಂಡಿರ್ತಾನೆ. ಮುಂದೆ ನಮ್ ಗತಿ ಏನಪ್ಪ ಅನ್ಕೊಂಡಿದ್ದೆ. ಅಲ್ಲ, ಇದ್ದಕ್ಕಿದ್ದಾಗೆ ಇಷ್ಟೊಂದು ಧೈರ್ಯ ಅವ್ನಿಗೆ ಎಲ್ಲಿಂದ ಬಂತು? ಏನೋಪ್ಪ, ರೌದ್ರಾವತರ ತಾಳಿದ್ದ. ಮುದ್ಕೊಂಡ್ ಮುಖದ ಮೇಲೆ ಅಗ್ರಿಮೆಂಟ್ ಅನ್ನ ಬಿಸಾಕಿ ನಾಳೆ ಸೂರ್ಯ ಮುಳುಗೋದ್ರೊಳಗೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು ಅಂತ ಕಟ್ಟಿಟ್ಟಾಗಿ ಹೇಳ್ಬಿಟ್ಟ ಕಣೆ. ಸರಿ ಬಿಡಿ, ಒಳ್ಳೇದೇ ಆಯ್ತು. ನಾವು ಮಾಡ್ಬೇಕು ಅನ್ಕೊಂಡಿದ್ ಕೆಲ್ಸನ ಅವ್ನ್ ಮಾಡ್ತಾ ಇದ್ದಾನಲ್ಲ. ಚಿತ್ರ, ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯೇನೆ? ಕನಕ ಮನೆ ಬಿಟ್ಟು ಹೋದ್ರೆ ನಾವು ಚಿಪ್ ಹಿಡ್ಕೊಂಡು ಭಿಕ್ಷೆ ಎತ್ತಬೇಕಾಗುತ್ತೆ. ಮುದ್ಕ ವಿಲ್ಲಲ್ಲಿ ಏನಂತ ಬರ್ದಿದ್ದಾನೆ ಗೊತ್ತಲ್ಲ? ಕನಕ ಮನೆ ಬಿಟ್ಟು ಹೋದ್ರೆ ಅರ್ಧ ಆಸ್ತಿ ಅವಳಿಗೆ ಸಿಗುತ್ತೆ, ಮಿಕ್ಕಿದ್ದರ್ಧ ಆಸ್ತಿನ ಅವಿ ಅರ್ಧ ಹೆಣ ಆಗೋವರೆಗೂ ಮಾರೋ ಹಾಗಿಲ್ಲ. ಇನ್ನು ನಾವು ಮ್ಯೂಸಿಯಂ ಗೈಡ್ಗಳ ತರ ಧೂಳು ಹೊಡ್ಕೊಂಡು ವೈಭವನ ಹಾಡಿ ಹೊಗಳ್ಕೊಂಡು ಬಿದ್ದಿರ್ಬೇಕಷ್ಟೇ. ನೀಲ್ಕಂಠ, ನೀನ್ ಸುಮ್ಮನೆ ಗಾಬರಿ ಆಗ್ತಾ ಇದೆಯಾ? ವಿಲ್ಲಲ್ಲಿ ಹಾಗೇನು ಬರ್ದಿಲ್ಲ. ಇದೇನಮ್ಮ ಹೀಗೆ ಹೇಳ್ತಿದ್ಯಾ? ಇವ್ರು ಹೇಳ್ತಾರದ್ ನಿಜಾನೇ. ಕನಕ ಏನಾದ್ರೂ ಮನೆ ಬಿಟ್ಟು ಹೋದ್ರೆ ನಮ್ ಗತಿ ಗೋವಿಂದಾನೆ. ಇಲ್ಲ, ನೀವಿಬ್ರು ತಪ್ಪು ತಿಳ್ಕೊಂಡಿದ್ರೆ. ಕನಕನ ಈ ಮನೆ ಬಿಟ್ಟು ನಾವಾಗೆ ಓಡಿಸಿದ್ರೆ ಅವಳಿಗೆ ಆಸ್ತಿಯಲ್ಲಿ ಪಾಲ್ ಸಿಗುತ್ತೆ. ಅವಳಾಗೆ ಮನೆ ಬಿಟ್ಟು ಓಡಿದ್ರೆ ಅವಳಿಗೇನ್ ಸಿಗುತ್ತೆ? ವಿಲ್ಲಲ್ಲಿ ಅದ್ರ ಬಗ್ಗೆ ಸೈಲೆಂಟ್ ಆಗಿದೆ. ಅವಳಿಗೆ ಕೌಡೆ ಕಾಸು ಸಿಗಲ್ಲ. ಹೌದೇನಕ್ಕ? ಫುಲ್ಲು ಕನ್ಫ್ಯೂಷನ್ ಆಗ್ಬಿಟ್ಟಿತ್ತು. ಸುಮ್ಮನೆ ತಲೆ ಕೆರ್ಕೊಂಡು ಗಾಯ ಮಾಡ್ಕೊಂಡ್ಬಿಟ್ಟಿದೆ. ಅದಕ್ಕೆ ಹೇಳೋದು ಕಣು, ಆತ್ರಗಾರನ್ಗೆ ಬುದ್ಧಿ ಮಟ್ಟ ಅಂತ. ಹಾಗಾದ್ರೆ ಅವಿನಾಶ ಕನಕನ್ಗೆ ಕಿರಿಕ್ ಕೊಡೋದಕ್ಕೆ ಶುರು ಮಾಡ್ಕೊಳ್ಳಿ ಅಂತೀಯಾ? ಅವನಿಗೆ ಇಷ್ಟ ಬಂದಾಗ ಮಾಡಿ, ನಾವು ಅದನ್ನ ತಡಿಬಾರ್ದು. ಆಗ ಕನಕಂಗಿರೋದು ಎರಡೇ ದಾರಿ. ಒಂದು, ಅವಿ ಕೊಡೋ ಹಿಂಸೆನ ತಡೆಯೋಕ್ಕಾಗದೆ ಈ ಮನೆಯಿಂದ ಓಡಿ ಹೋಗೋದು. ಏನಂದ? ಎಲ್ಲನೂ ಸಹಿಸ್ಕೊಂಡು ನನ್ನ ಕೈವಶ ಆಗಿ ನಾನು ಹೇಳ್ದಂಗೆ ಕೇಳ್ಕೊಂಡು ಇದೇ ಮನೇಲಿ ಬಿದ್ದಿರೋದು. ಅಕ್ಕ, ಸೂಪರ್ ಐಡಿಯಾ ಕಣಕ್ಕ. ನೀನು ಹೇಳೋದೇನೋ ಸರಿಯಮ್ಮ. ಅವಳು ಇಲ್ಲಿದ್ರೇನೋ ಆಚೆ ಹೋದ್ರೇನು? ಅವಳು ಇಲ್ಲಿದ್ರೆ ಮಾತ್ರ ಆಸ್ತಿ ಅವಳ ಕಂಟ್ರೋಲ್ನಲ್ಲಿರುತ್ತೆ. ಆಚೆ ಹೋದ್ರೆ ಅಣ್ಣನ ಹೆಸರಿನಲ್ಲಿರುತ್ತೆ. ಆದರೆ ಅವನು ಅದನ್ನು ಮಾರಂಗಿಲ್ವಲ್ಲ. ಇದ್ರಲ್ಲಿ ನಮಗೆ ಬಂದಿದ್ದ ಭಾಗ್ಯ ಏನು? ಅವ್ರು ಗೆಬರ್ಕೊಂಡು ತಿಂದ್ರು, ನಾವು ಹುರುಕೊಂಡು ತಿನ್ವಿ ಅನ್ನೋ ಹಾಗಾಗುತ್ತೆ. ಗಾಬರಿ ಆಗೋದು ಬೇಡ. ಹಸು ನಮ್ದಲ್ದೇ ಇದ್ರೆ ಏನಂತ, ಅದು ಕೊಡೋ ಹಾಲನ್ನ ನಾವು ಇಲ್ಲೇ ಹೆಪ್ಪಾಕೋ ಬದಲು ಬೇರೆ ಕಡೆ ಬೆಣ್ಣೆ ಮಾಡಿ ತುಪ್ಪ ಕಾಯಿಸಿ ಮಾರಿದ್ರೆ ಸಾವಿರಾರು ಹಸುಗಳನ್ನ ಕೊಂಡ್ಕೊಳ್ಬೋದು. ಏನಮ್ಮ ನೀನು ಏನೇನೋ ಹೇಳ್ತಿದ್ಯಾ? ಚಿತ್ರ, ಈ ಆಸ್ತಿ ಕಾಮಧೇನು ಇದ್ದ ಹಾಗೆ.
ಇದನ್ನ ಅವಿನಾಶ್ ಮಾರೋ ಹಾಗಿಲ್ಲ, ಆದರೆ ಇದರಿಂದ ಬರೋ ಲಾಭನ ತಗೊಳ್ಬೋದು. ಅದನ್ನ ಇಲ್ಲೇ ಬೆಳೆಸೋ ಬದಲು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಇದಕ್ಕಿಂತ ದೊಡ್ಡ ಸಾಮ್ರಾಜ್ಯನ ನಾವು ಕಟ್ಬೋದು. ಎಕ್ಸಲೆಂಟ್ ಅಮ್ಮ. ನೀನ್ ಕಟ್ಟಿದ ಸಾಮ್ರಾಜ್ಯನ ಕನಕ ಕಿತ್ಕೊಂಡ್ಲಲ್ಲ, ಹಾಗೆ ಅಣ್ಣ ಕಟ್ಟಿದ ಸಾಮ್ರಾಜ್ಯನ ನಾವು ಕಿತ್ಕೊಳ್ಳೋದು. ನೀಲ್ಕಂಠ ಖುಷಿ ಪಟ್ಕೊಂಡು ಆಸ್ತಿ ಕನ್ಸು ಕಾಣ್ತಾ ಕಾಣ್ತಾ ಕಣ್ಣು ಮುಚ್ಕೊಂಡು ಇಲ್ಲೇ ಕೂತ್ಕೊಂಡು ಬಿಡ್ಬೇಡ. ಹೋಗ್ ಅವಿನಾಶ್ನ ಹುರಿದುಂಬಿಸು. ನೀನ್ ಮಾಡ್ತಾ ಇರೋದು ಸರಿ. ಕನಕನಿಗೆ ನರಕ ಯಾತನೆ ಅಂದ್ರೆ ಏನು ಅಂತ ತೋರಿಸು ಅಂತ ತಲೆ ಸವ್ರು. ನಾನು ಹೇಳ್ದೆ ಅಂತ ಗೊತ್ತಾಗ್ಬಾರ್ದು, ನೀನು ಹೇಳ್ದಂಗೆ ಇರ್ಬೇಕು. ಗೊತ್ತಾಯ್ತಾ? ಸರಿ ಬಿಡಕ್ಕ, ಮಿಕ್ಕಿದ ಮಸಾಲೆನ ನಾನು ಅರಿತೀನಿ. ಲೋ ಅವಿನಾಶ, ನೀನ್ ಇಲ್ಲಿದ್ಯಾ? ನಾನು ಎಲ್ಲೆಲ್ಲ ಹುಡುಕದ್ನಲ್ಲೋ. ನಿನ್ನೆ ಹೆಂಡ್ತಿ ನೋಡಿದ್ರೆ ಅಲ್ಲೆಲ್ಲ ಕೂತ್ಕೊಂಡು ಅಳ್ತಾ ಇದ್ದಾಳಲ್ಲೋ. ಅದಿರ್ಲಿ, ನೀನೇನು ಯೋಚನೆ ಮಾಡ್ತಾ ಇದೀಯಾ? ಸಿಗರೇಟ್ ಸೇದಿ ಸುಡೋದ, ಐರನ್ ಬಾಕ್ಸಲ್ಲಿ ಬರೆ ಹಾಕದ, ಇಲ್ಲ ಸ್ಟೇರ್ಸಿಂದ ಕೆಳಗೆ ನೂಕೋದ? ನಿನ್ನೆ ಹೆಂಡತಿಗೆ ಹೇಗೆ ಚಿತ್ರಹಿಂಸೆ ಕೊಡಬೇಕಂತ ಯೋಚನೆ ಮಾಡ್ತಾ ಇದೀಯಾ? ಮಾವ, ನನಗೆ ಗೊತ್ತು ಕಣ, ನೀನು ಮಾತಾಡಿದನ್ನೆಲ್ಲ ಕೇಳಿಸ್ಕೊಂಡೆ. ಗಂಡ ಹೆಂಡತಿ ಮಧ್ಯೆ ನಡೆಯೋದನ್ನ ಕೇಳಲೂಬಾರ್ದು, ನೋಡ್ಲೂಬಾರ್ದು. ನಾನೇನು ಉದ್ದೇಶಪೂರ್ವಕವಾಗಿ ಕೇಳಿಸ್ಕೊಳ್ಳಿಲ್ಲಪ್ಪ, ಏನೋ ಆಕಸ್ಮಿಕವಾಗಿ ಕಿವಿಗೆ ಬಿದ್ದುಬಿಡ್ತು. ಪರವಾಗಿಲ್ಲ ಬಿಡು ಮಾವ. ಆದರೆ ಅವಳನ್ನ ಆಚೆ ಓಡಿಸೋದಲ್ಲದೆ ಬೇರೆ ದಾರಿನೇ ಸಿಗ್ತಾ ಇಲ್ಲ. ಅಕ್ಕನ್ ಗೊತ್ತಾದ್ರೆ ನಿನ್ನ ಸುಮ್ಮನೆ ಬಿಡ್ತಾಳೇನೋ? ಯಾಕೆ ಡಲ್ ಆಗ್ಬಿಟ್ಟೆ? ನಿನ್ನ ನಿರ್ಧಾರ ಸರಿಯಾಗೇ ಇದೆ. ಅಕ್ಕನ್ಗೆ ಗೊತ್ತಾಗಲ್ಲ ಬಿಡು. ಈ ವಿಷಯ ಗೊತ್ತಿರೋದು ನಮ್ಮಿಬ್ರಿಗೆ ಮಾತ್ರ. ಡೋಂಟ್ ವರಿ, ನಾನು ಅಕ್ಕನ್ಗೆ ಹೇಳಲ್ಲ. ಆದ್ರೂ ಮಾವ, ನಂಗೆ ಅಮ್ಮಂದೇ ಚಿಂತೆ. ಅಮ್ಮನ ಮಾತಿಗೆ ವಿರೋಧ ಹೋಗ್ತೀನಿ ಅನ್ನೋ ಗಿಲ್ಟ್ ಒಂದೇ ಕಾಡ್ತಿದೆ ನನಗೆ. ನೋಡವಿ, ಅಕ್ಕ ಹಳೆ ಕಾಲದವಳು. ಈ ಪ್ರೀತಿ ವಾತ್ಸಲ್ಯ ಅಂತ ತಲೆಗಚ್ಕೊಂಡು ಒದ್ದಾಡ್ತಾಳೆ. ನೀನು ಅವಳು ಮಾತೆಲ್ಲ ತಲೆ ಕೆಡ್ಸ್ಕೋಬೇಡ. ನೀನು ಅವಳು ಮಾತೇನಾದ್ರೂ ಕೇಳಿದ್ರೆ ನಿನ್ನ ಜೀವನ ಬರ್ಬಾದಾಗೋಗುತ್ತೆ. ನನ್ನ ಮಾತು ಕೇಳು, ನೀನು ಮಾಡ್ತಿರೋದೇ ಸರಿ ಕಣೋ. ಅಕ್ಕ ನಿನ್ನ ಹೆಂಡತಿ ಜೊತೆ ಸೇರಿ ಬಾಳು ಅಂತಾಳೆ. ಯಾವ ಸೀಮೆ ಹೇಳ್ತೀನೋ ಅವಳು? ಮನೆಗೆ ಒಂದು ಬೀರುನೋ ಫ್ರಿಜ್ನೋ ತರಬೇಕಾದ್ರೆ 10 ಸಲ ಯೋಚಿಸ್ತೀವಿ, 100 ವೆರೈಟಿ ಹುಡುಕ್ತೀವಿ. ಅಂಥದ್ರಲ್ಲಿ ಹಿಂದೆ ಮುಂದೆ ಗೊತ್ತಿಲ್ದಿರೋವಳು ನಿನಗೆ ಹೆಂಡತಿ ಹೇಗೋ ಆಗಕ್ಕೆ ಸಾಧ್ಯ? ಅವಳ ಜೊತೆ ಹೇಗೋ ಸಂಸಾರ ಮಾಡ್ತೀಯಾ? ಆದ್ರೆ ಅವಳಿಗೆ ಮನೆ ಬಿಟ್ಟು ಹೋಗಲ್ಲ ಅಂತ ಹಠ ಮಾಡ್ತಿದ್ದಾಳಲ್ಲ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ. ನೆನ್ನೆ ಮೊನ್ನೆ ಬಂದವಳಿಗೆ ಅಷ್ಟೊಂದು ಕೊಬ್ಬಿರ್ಬೇಕಾದ್ರೆ ನಿನಗೆಷ್ಟಿರ್ಬೇಡ. ಅವಳಾಗೆ ಮನೆ ಬಿಟ್ಟು ಹೋಗಿದ್ದಿದ್ರೆ ಬುದ್ಧಿವಂತೆ ಆಗ್ತಾ ಇದ್ಲು. ಇಲ್ಲ, ಇಲ್ಲೇ ಗೂಟ ಹೊಡ್ಕೊಂಡು ಇರ್ತೀನಿ ಅಂತ ಸೆಟ್ ಹೊಡೆದು ನಿಂತಿದ್ದಾಳಲ್ಲ, ಅವಳು ಮುಂದೆ ನೀನ್ ಯಾಕೋ ಸೋಲ್ಬೇಕು? ಅವಳು ಪಾಠ ಕಲ್ಸು. ಮಾವ, ಹೂ ಕಣೋ, ನಿನ್ ಪಾಡೋಗ್ ನೀನು ಅವಳಿಗೆ ಒಳಗೊಳಗೆ ಟಾರ್ಚರ್ ಮಾಡ್ತಾ ಇರೋ. ಯಾವ ಹಿಂಜರಿಕೆನೂ ಬೇಡ. ನಿನ್ ಪರ ನಾನಿರ್ತೀನೋ.